ಒಬ್ಬ ಯಶಸ್ವಿ ಡಾಕ್ಟರ್ ಐಷಾರಾಮಿ ಜೀವನ, ಅದರ ಜೊತೆಗೆ ಒಂದು ಕರಾಳ ರಹಸ್ಯ. ಬನ್ನಿ, ಇವತ್ತು ನಾವು ಅವಶ್ಯಕತೆ, ಆಸೆ ಮತ್ತು ಅಧಿಕಾರದ ನಡುವೆ ಇರುವ ಒಂದು ಸಂಕೀರ್ಣ ಸಂಬಂಧವನ್ನು ಬಿಚ್ಚಿಡುವ ಕಥೆಯನ್ನ ನೋಡೋಣ. ಈ ಇಡೀ ಕಥೆ ಶುರುವಾಗೋದೇ ಒಂದು ದೊಡ್ಡ ಪ್ರಶ್ನೆಯಿಂದ. ಆ ಊರಲ್ಲೆಲ್ಲ ಇದೇ ಮಾತು. ಪ್ರಸಿದ್ಧ ಡಾಕ್ಟರ್ ಸಹನಾ ಅವರ ಕ್ಲಿನಿಕ್ನ ಬಾಗಿಲಿನ ಹಿಂದೆ ಅಸಲಿಗೆ ಏನಾಗ್ತಿತ್ತು? ಸರಿ, ಹಾಗಿದ್ರೆ ಮೊದಲು ಈ ಕಥೆಯ ಕೇಂದ್ರ ಬಿಂದು ಡಾಕ್ಟರ್ ಸಹನಾ ಬಗ್ಗೆ ತಿಳಿದುಕೊಳ್ಳೋಣ. ಹೊರಗಿನಿಂದ ನೋಡೋರಿಗೆ ಅವರು ಯಶಸ್ಸಿನ ಇನ್ನೊಂದು ಹೆಸರಾಗಿದ್ರು. ಅವರು ಊರಿನಲ್ಲೇ ಪ್ರಖ್ಯಾತ ಡಾಕ್ಟರ್. ಅವರ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ. ಅವರ ಸಂಪತ್ತು ಎಂಥವರ ಕಣ್ಣನ್ನು ಕುಕ್ಕುತ್ತಿತ್ತು. ಅವರು ವಾಸವಿದ್ದ ಆ ದೊಡ್ಡ ಬಂಗಲೆ ಇಡೀ ಊರಿನ ಚರ್ಚೆಯ ವಿಷಯವಾಗಿತ್ತು. ಆದ್ರೆ ಈ ಎಲ್ಲ ಥಳಕಿನ ಹಿಂದೆ ಒಂದು ಗುಸುಗುಸು ಮಾತು ಯಾವಾಗ್ಲೂ ಅವರನ್ನು ಹಿಂಬಾಲಿಸ್ತಿತ್ತು. ಅದೇನಪ್ಪಾ ಅಂದ್ರೆ, ಅವರ ಕ್ಲಿನಿಕ್ನಲ್ಲಿ ಯಾವ ಗಂಡು ಹುಡುಗನೂ 1 ತಿಂಗಳಿಗಿಂತ ಹೆಚ್ಚು ದಿನ ಕೆಲ್ಸದಲ್ಲಿ ಉಳಿತಿರ್ಲಿಲ್ಲ. ಯಾಕೆ? ಅವರೇ ಕೆಲ್ಸದಿಂದ ತೆಗೆದು ಹಾಕ್ತಿದ್ರಾ ಅಥವಾ ಅವರೇ ಹೆದರಿ ಓಡೋಗ್ತಿದ್ರಾ? ಇದೇ ದೊಡ್ಡ ರಹಸ್ಯ. ಈಗ ಕಥೆಯ ಇನ್ನೊಂದು ಮಗ್ಗುಲಿಗೆ ಹೋಗೋಣ. ಡಾಕ್ಟರ್ ಸಹನಾ ಅವರ ಪ್ರಪಂಚಕ್ಕೆ ಸಂಪೂರ್ಣ ವಿರುದ್ಧವಾದ ಜಗತ್ತಿನಲ್ಲಿ ಬದುಕ್ತಿದ್ದ ಒಬ್ಬ ಯುವಕನ ಕಡೆಗೆ ಗಮನಹರಿಸೋಣ. ನೋಡಿ, ಒಂದ್ ಕಡೆ ಅಧಿಕಾರ ಮತ್ತು ಸಂಪತ್ತಿನ ಶಿಖರದ ಮೇಲೆ ಡಾಕ್ಟರ್ ಸಹನಾ, ಇನ್ನೊಂದ್ ಕಡೆ ಬಡತನ ಮತ್ತು ಕುಟುಂಬದ ಜವಾಬ್ದಾರಿಯ ಭಾರದಲ್ಲಿ ನಲುಗುತ್ತಿದ್ದ 20 ವರ್ಷದ ವಿದ್ಯಾರ್ಥಿ ಪ್ರದೀಪ್. ಒಬ್ಬರು ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಬಗ್ಗಿಸ್ಬಲ್ಲು, ಇನ್ನೊಬ್ಬ ತನ್ನ ಇರುವಿಕೆಗಾಗಿಯೇ ಹೋರಾಟ ಮಾಡ್ತಿದ್ದ. ಇಂಥ ಇಬ್ಬರ ದಾರಿಗಳು ಈಗ ಒಂದಾಗೋ ಸಮಯ ಬಂದಿತು. ಮತ್ತು ಹಾಗೆಯೇ ಆಯಿತು. ಪ್ರದೀಪ ಕೆಲ್ಸ ಹುಡುಕಿಕೊಂಡು ಅವರ ಕ್ಲಿನಿಕ್ಗೆ ಬಂದಾಗ ಅವನಲ್ಲಿದ್ದ ಏನೋ ಒಂದು ಸಹನಾ ಅವರ ಗಮನವನ್ನ ಸೆಳೆಯಿತು. ಅದು ಅವನ ಮುಗ್ಧ ಮುಖ, ಜೊತೆಗೆ ಅವನ ಸದೃಢವಾದ ದೇಹ. ತಕ್ಷಣ ಬೇರೆ ಏನೂ ಯೋಚಿಸದೆ ಅವನನ್ನು ಕೆಲ್ಸಕ್ಕೆ ಸೇರಿಸ್ಕೊಂಡ್ರು. ಆದರೆ ಆ ಕೆಲಸದ ಜೊತೆಗೆ ಒಂದು ನಿಗೂಢವಾದ ಷರತ್ತು ಕೂಡ ಇತ್ತು. ಆ ಒಂದೇ ಒಂದು ಷರತ್ತು, ಆ ಒಂದೇ ಒಂದು ರಾತ್ರಿ ಎಲ್ಲವನ್ನೂ ಬದಲಾಯಿಸಲಿತ್ತು. ಕೆಲ್ಸಕ್ಕೆ ಸೇರಿದ ಮೊದಲ ದಿನವೇ ಸಹನಾ ತನ್ನ ಕಂಡೀಷನ್ ಹೇಳ್ತಾರೆ. ನೀನು ರಾತ್ರಿ ಹೊತ್ತು ನನ್ನ ಬಂಗಲೆಯಲ್ಲೇ ಉಳಿದುಕೊಳ್ಳಬೇಕು. ಹಣದ ಅವಶ್ಯಕತೆ ಎಷ್ಟಿತ್ತಂದ್ರೆ ಇದು ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಪ್ರದೀಪ್ನಿಗೆ ಒಪ್ಪುಕೊಳ್ಳದೆ ಬೇರೆ ದಾರಿನೇ ಇರ್ಲಿಲ್ಲ. ಆದರೆ ಮುಂದೆ ತನಗಾಗಿ ಏನ್ ಕಾದಿದೆ ಅನ್ನೋ ಸಣ್ಣ ಕಲ್ಪನೆಯೂ ಅವನಿಗಿರ್ಲಿಲ್ಲ. ಆ ರಾತ್ರಿ ಅವನ ಹೊಸ ಕೆಲಸದ ಅಸಲಿ ಮುಖ ಪರಿಚಯವಾಯಿತು. ಸಹನಾ ಕೇವಲ ಅವನ ಬಾಸ್ ಆಗಿರಲಿಲ್ಲ, ಅವಳ ಆಸೆಗಳು ಮಿತಿಮೀರಿದ್ದವು, ಮತ್ತು ಅವುಗಳನ್ನ ಪೂರೈಸಬೇಕಾಗಿದ್ದವನು ಇದೇ ಪ್ರದೀಪ್. ಕೊನೆಗೂ ಆ ಕ್ಲಿನಿಕ್ನ ರಹಸ್ಯ ಅವನ ಮುಂದೆ ಬಯಲಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಒಬ್ಬ ಯುವಕ ಏನ್ ಮಾಡ್ತಾನೆ? ಹೆದ್ರಿ ಓಡೋಗ್ತಾನೆ ಅಲ್ವಾ? ಆದ್ರೆ ಪ್ರದೀಪ್ ಹಾಗೆ ಮಾಡ್ಲಿಲ್ಲ. ಅವನು ಈ ಆಟವನ್ನ ಆಡೋದಕ್ಕೆ ನಿರ್ಧಾರ ಮಾಡ್ದ. ಇದು ಕೇವಲ ಒಂದು ಕೆಲ್ಸ ಉಳಿಸ್ಕೊಳ್ಳೋ ತಂತ್ರ ಆಗಿರ್ಲಿಲ್ಲ, ಬದಲಾಗಿ ಅಧಿಕಾರದ ಆಟವನ್ನೇ ತಿರುಗಿಸಿ ಹಾಕೋ ಮೊದಲ ಹೆಜ್ಜೆ ಆಗಿತ್ತು. ಅವನು ಅವಳ ಆಸೆಗಳನ್ನ ಪೂರೈಸೋಕ್ ಸಿದ್ಧನಾದ, ಆದ್ರೆ ತನ್ನದೇ ಆದ ಷರತ್ತುಗಳ ಮೇಲೆ. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ಪಡೆಕೊಳ್ಳುತ್ತೆ. ಆ ರಾತ್ರಿ ಪ್ರದೀಪನ ಹೊಸ ಶಕ್ತಿ ನೋಡಿ ಸಹನಾಗೆ ಶಾಕ್. ಮೊದಲ ಬಾರಿಗೆ ಅವಳ ಕೈಯಿಂದ ಕಂಟ್ರೋಲ್ ಜಾರ್ ಹೋಗಿತ್ತು. ಪ್ರದೀಪ್ ಇನ್ನೂ ಅವಳ ಆಟದ ಕಾಯಿ ಆಗಿರ್ಲಿಲ್ಲ. ಅವನೇ ಈಗ ಆಟದ ನಿಯಮಗಳನ್ನ ಬರೆಯುತ್ತಿದ್ದ. ಹೀಗೆ ಬದುಕೋದಕ್ಕೆ ಅಂತ ಶುರುವಾದ ಒಂದು ವ್ಯವಹಾರ ನಿಧಾನಕ್ಕೆ ಇಬ್ಬರ ನಡುವೆ ಒಂದು ವಿಚಿತ್ರವಾದ ಬಂಧವಾಗಿ ಬದಲಾಯಿತು. ಅದು ಯಾವಾಗ ಶುರುವಾಯಿತು ಅಂತ ಅವರಿಬ್ಬರಿಗೂ ಗೊತ್ತಾಗ್ಲಿಲ್ಲ. ವಹಿವಾಟು ಪರಿವರ್ತನೆಯ ಹಾದಿ ಹಿಡಿದಿತ್ತು. ದಿನಗಳು ಕಳೆದಂತೆ ಪ್ರದೀಪ ಇನ್ನಷ್ಟು ಜಾಣನಾದ. ಈ ಸಂಬಂಧವನ್ನ ಶಾಶ್ವತ ಮಾಡ್ಕೊಳ್ಳೋಕೆ ಮುಂದಾದ. ತನಗಿಂತ 10 ವರ್ಷ ದೊಡ್ಡವಳಾದ ಸಹನಾ ಮುಂದೆ ಮದುವೆ ಪ್ರಪೋಸಲ್ ಇಟ್ಟ. ನೋಡಿ, ಇದೊಂದು ಹೊಸ ಆಟದ ಶುರುವಾಗಿತ್ತು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇದು ನಿಜವಾಗ್ಲೂ ಪ್ರೀತಿನಾ ಅಥವಾ ತನ್ನ ಫೈನಾನ್ಷಿಯಲ್ ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಪ್ರದೀಪ್ ಆಡಿದ ಒಂದು ಮಾಸ್ಟರ್ ಸ್ಟ್ರೋಕಾ? ಯೋಚಿಸ್ಬೇಕಾದ ವಿಷಯ. ಫ್ಯಾಕ್ಟ್ಸ್ ಏನಪ್ಪಾ ಅಂದ್ರೆ, ಪ್ರದೀಪ ಪ್ರಪೋಸ್ ಮಾಡ್ದ. ಸಹನಾ ಅವನಿಗಿಂತ 10 ವರ್ಷ ದೊಡ್ಡವಳು, ಆದ್ರೂ ಒಂದು ಕ್ಷಣನೂ ಯೋಚನಿಸ್ದೇ ಒಪ್ಕೊಂಡ್ಲು. ಇಬ್ಬರೂ ಕೋರ್ಟ್ ಮ್ಯಾರೇಜ್ ಆಗಿ ತಮ್ಮ ಈ ವಿಚಿತ್ರ ಸಂಬಂಧಕ್ಕೆ ಒಂದು ಅಧಿಕೃತ ಮುದ್ರೆ ಒತ್ತಿದ್ರು. ತನ್ನ ಹೊಸ ಲೈಫ್ ಸೆಕ್ಯೂರ್ ಆದ್ಮೇಲೆ ಪ್ರದೀಪ ತನ್ನ ಮನೆಗೆ ಸಹಾಯ ಮಾಡೋಕ್ಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ತನ್ನ ಹಳೇ ಜೀವನದ ಜೊತೆಗಿನ ಈ ಭೇಟಿ ಅವನು ಈ ಹೊಸ ಜೀವನಕ್ಕಾಗಿ ತೆತ್ತ ಬೆಲೆಯ ಬಗ್ಗೆ ಒಂದು ಕಟು ಸತ್ಯವನ್ನ ಅವನ ಮುಂದಿಡುತ್ತೆ. ಅವನು ತನ್ನ ತಾಯಿಯ ಕೈಗೆ 5 ಲಕ್ಷ ರೂಪಾಯಿ ಇಡ್ತಾನೆ. ಇದು ಅವರ ಕುಟುಂಬಕ್ಕೆ ಜೀವನವನ್ನೇ ಬದಲಾಯಿಸುವಷ್ಟು ದೊಡ್ಡ ಮೊತ್ತ. ಆದ್ರೆ ಇದು ಪ್ರದೀಪ ತನ್ನ ಹೊಸ ಬದುಕಿಗಾಗಿ ಪಾವತಿಸಿದ ಬೆಲೆಯ ಸಂಕೇತ ಕೂಡ ಆಗಿತ್ತು. ಅವನ ತಾಯಿ ಖುಷಿ ಪಟ್ರೂ ಕೂಡ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾರೆ. ಆ ಮಾತು ಇಡೀ ಕಥೆಯ ಸಾರಾಂಶವನ್ನ ಹೇಳುತ್ತೆ.
ದುಡ್ಡಿನ ಆಸೆ ಮನುಷ್ಯನನ್ನ ಎಲ್ ಬೇಕಾದ್ರೂ ಕರ್ಕೊಂಡ್ರೋಗುತ್ತೆ. ಹುಷಾರಾಗಿರು ಮಗನೇ. ಹಾಗೆಯೇ ಪ್ರದೀಪ ತಾನು ಯಾವ ಐಷಾರಾಮಿ ಜೀವನದ ಕನಸು ಕಂಡಿದ್ನೋ ಅದನ್ನ ಪಡೆದುಕೊಂಡ. ಆದ್ರೆ ಪ್ರಶ್ನೆ ಇರೋದು, ಆ ಬಂಗಾರದ ಪಂಜರದೊಳಗೆ ಅವನು ನಿಜವಾಗ್ಲೂ ಖುಷಿಯಾಗಿದ್ದಾನಾ, ಅಥವಾ ಬಡತನದ ಕೂಪದಿಂದ ತಪ್ಪಿಸ್ಕೊಂಡು ಆಸೆ ಮತ್ತು ರಾಜಿಗಳ ಒಂದು ದೊಡ್ಡ ಸುಳಿಯಲ್ಲೇ ಸಿಕ್ಕಾಕೊಂಡಿದ್ದಾನಾ? ನೋಡಿ, ಈ ಕಥೆ ನಮ್ಮುಂದೆ ಕೆಲವು ಉತ್ತರ ಕೊಡೋ ಕಷ್ಟವಾದ ಪ್ರಶ್ನೆಗಳನ್ನು ಇಡುತ್ತೆ. ಬಡತನದಿಂದ ಹೊರಬರ್ಬೇಕು ಅಂತ ಪ್ರದೀಪ ತನ್ನ ಬದುಕನ್ನೇ ಪಣಕ್ಕಿಟ್ಟಿದ್ದು ಸರಿನಾ? ಇನ್ನೊಂದ್ ಕಡೆ ತನ್ನ ಒಂಟಿತನವನ್ನ ದೂರ ಮಾಡ್ಕೊಳ್ಳೋಕ್ಕೆ ಸಹಾನ ತನ್ನ ಅಧಿಕಾರವನ್ನ ಬಳಸಿದ್ದು ಎಷ್ಟ್ರಮಟ್ಟಿಗೆ ಸರಿ? ಬಹುಶಃ ಇಲ್ಲಿ ಸರಿ ತಪ್ಪು ಅನ್ನೋ ಸ್ಪಷ್ಟ ಗೆರೆಗಳೇ ಇಲ್ವೇನೋ. ಕೇವಲ ಅವಶ್ಯಕತೆ, ಆಯ್ಕೆ ಮತ್ತು ಅವುಗಳ ಪರಿಣಾಮಗಳು ಮಾತ್ರ ಇವೆ ಅನ್ಸುತ್ತೆ.